ಅಹಮದಾಬಾದ್ನ ಏರ್ ಇಂಡಿಯಾ ಅಪಘಾತದಲ್ಲಿ ಓರ್ವ ಪ್ರಯಾಣಿಕ ಪವಾಡ ಸದೃಶವಾಗಿ ಬದುಕುಳಿದಿದ್ದಾರೆ. ಅಹಮದಾಬಾದ್ ಪೊಲೀಸ್ ಆಯುಕ್ತ GS ಮಲಿಕ್ ಮಾತನಾಡಿ, ನಮ್ಮ ಪೊಲೀಸರು 11A ಸೀಟ್ನಲ್ಲಿ ಬದುಕುಳಿದಂತಹ ವ್ಯಕ್ತಿಯನ್ನ ರಕ್ಷಣೆ ಮಾಡಿದ್ದಾರೆ. ಆ ವ್ಯಕ್ತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಬದುಕುಳಿದಂತಹ ವ್ಯಕ್ತಿಯ ಹೆಸರು ಕೂಡ ಗೊತ್ತಾಗಿದೆ. ಆತನ ಹೆಸರು ವಿಶ್ವಾಸ್ ಕುಮಾರ್ ರಮೇಶ್, ವರ್ಷ 40 ವರ್ಷ ಅಷ್ಟೇ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ವಿಶ್ವಾಸ್ ಕುಮಾರ್ ರಮೇಶ್ ಅವರು ತಮಗೆ ಆಗಿರುವಂತಹ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಟೇಕ್ ಆಫ್ ಆದಂತಹ 30 ಸೆಕೆಂಡ್ಗಳ ನಂತರ ದೊಡ್ಡ ಶಬ್ದ ಆಯಿತು. ನಂತರ ವಿಮಾನ ಅಪಘಾತಕ್ಕೆ ಕಾರಣ ಆಯಿತು. ಇದೆಲ್ಲ ಕೆಲವು ಕ್ಷಣಗಳಲ್ಲಿ ನಡೆದೋಗಿದೆ. ಕೊನೆಗೆ ನನಗೆ ಎಚ್ಚರವಾದಾಗ ನನ್ನ ಸುತ್ತಲೂ ಮೃತದೇಹಗಳು ಬಿದ್ದಿದ್ವು. ನಾನು ಭಯಗೊಂಡು ಓಡಿದೆ. ವಿಮಾನದ ತುಣುಕುಗಳು ನನ್ನ ಸುತ್ತಲೂ ಹರಡಿಕೊಂಡಿದ್ವು. ಯಾರೋ ನನ್ನನ್ನು ರಕ್ಷಿಸಿ ಆಂಬ್ಯುಲೆನ್ಸ್ನಲ್ಲಿ ಹಾಕಿದ್ರು. ನಂತರ ಆಸ್ಪತ್ರೆಗೆ ಕರೆದೊಯ್ದರು ಎಂದಿದ್ದಾರೆ. ಸುಮಾರು 20 ವರ್ಷಗಳಿಂದ ವಿಶ್ವಾಸ್ ಕುಮಾರ್ ರಮೇಶ್ ಅವರು ಲಂಡನ್ನಲ್ಲೇ ಇದ್ದರು. ತಮ್ಮ ಕುಟುಂಬಸ್ಥರ ಭೇಟಿಗೋಸ್ಕರ ಭಾರತಕ್ಕೆ ಬಂದಿದ್ದರು. ಕುಟುಂಬದ ಜೊತೆಗೆ ಕಾಲ ಕಳೆದು ಸಹೋದರ ಅಜಯ್ ಕುಮಾರ್ ಜೊತೆಗೆ ಲಂಡನ್ಗೆ ವಾಪಸ್ ಹೋಗುವಾಗ ದುರಂತ ಸಂಭವಿಸಿದೆ. ಕುಟುಂಬದ ಜೊತೆಗೆ ಕಾಲ ಕಳೆದು ಸಹೋದರ ಅಜಯ್ ಕುಮಾರ್ ಜೊತೆಗೆ ಲಂಡನ್ಗೆ ಹೋಗ್ತಾ ಇದ್ರು. ಆದರೆ ಅಜಯ್ ಕುಮಾರ್ ಮಾತ್ರ ಅದೇ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ. ಆದರೆ ಇದೇ ದುರಂತದಲ್ಲಿ ರಮೇಶ್ ಅವರು ಬದುಕುಳಿದಿದ್ದಾರೆ.